ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ನೋಡಿರ್ಬೋದು, ಫೋಟೋ ನೋಡಿ ಗೊತ್ತಾಗಿರ್ಬೋದು ನಿಮಗೆ ಯಾವ ವಿಷಯ ಹೇಳಕ್ ಬಂದಿರ್ಬೋದು ಅಂತ ಹೇಳಿ. ನಾನು ಇವತ್ತು ಹೇಳಕ್ ಬಂದಿರೋ ವಿಷಯ ಏನಂತಂದ್ರೆ ಅಡಿಕೆ ಸಸಿ ಮಾಡೋದು ಹೇಗೆ. ಯಾಕೆಂತಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಈಗ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ ಮುಂದೆ ಬಹಳ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಆಗಿ ನಾವು ತಿಳ್ಕೊಬೇಕು. ಇದ್ರ ಬಗ್ಗೆ ಯಾವ ರೀತಿ ಸ್ಟೆಪ್ ಫಾಲೋ ಮಾಡ್ತಾರೆ ಇದರಲ್ಲಿ. ನಾವು ಕೂಡ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬ ರೈತರು ಅಡಿಕೆ ಬೆಳೆಗಾರರು ತಿಳ್ಕೊಲೇಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ನಾವು ಈಗ ಮಾಡ್ತಕ್ಕಂಥ ಮಿಸ್ಟೇಕ್ ಮುಂದೆ ಭವಿಷ್ಯದಲ್ಲಿ ನಿಮಗೆ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ಈ ಯಾವುದೇ ರೀತಿ ಮಿಸ್ಟೇಕ್ ಮಾಡಬಾರ್ದು. ಆ ರೀತಿ ಕರೆಕ್ಟಾಗಿ ಸ್ಟೆಪ್ ಫಾಲೋ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ಕೊರಿ. ಜೊತೆಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನಾವು ಮೊದಲನೇದಾಗಿ ಫಸ್ಟ್ ತಿಳ್ಕೊಬೇಕು, ನಾವು ಮದರ್ ಪಾಮ್ ಸೆಲೆಕ್ಟ್ ಮಾಡ್ಕೋಬೇಕು. ಮದರ್ ಪಾಮ್ ಅಂದ್ರೆ ತಾಯಿ ಗಿಡದ ಆಯ್ಕೆ ಮಾಡ್ಕೋಬೇಕು. ತಾಯಿ ಗಿಡದ ಆಯ್ಕೆ ಯಾಕೆ ಮಾಡ್ಕೋಬೇಕು ಚೆನ್ನಾಗಿರೋದು ಅಂತಂದ್ರೆ ಅದೇ ನಮಗೆ ಬೇಸ್ ಆಗಿರೋದು. ಅದಕ್ಕೋಸ್ಕರ ತಾಯಿ ಗಿಡ ಹೇಗಿರ್ಬೇಕು ಅಂತಂದ್ರೆ ಬಹಳ ಹೈಟ್ ಹೋಗಿರ್ಬಾರ್ದು, ಬಹಳ ಗಿಡ್ಡಕ್ಕೆ ಬೆಳೆದಿರ್ಬಾರ್ದು, ಮೀಡಿಯಂ ಹೈಟ್ ಬೆಳೆದಿರ್ಬೇಕು ಗಿಡ. ಆಮೇಲೆ ರೋಗರಹಿತವಾದಂಥ ಗಿಡ ಆಗಿರ್ಬೇಕು, ಚೆನ್ನಾಗಿ ಬೆಳೆದಿರ್ಬೇಕು, ಸಮೃದ್ಧವಾಗಿರ್ಬೇಕು. ಅದು ಪ್ರತಿ ವರ್ಷ ಸಮಾನವಾದಂಥ ಇಳುವರಿ ಕೊಡ್ತಾ ಇರಬೇಕು. ಅಂತ ಗಿಡ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಒಂದನೇದು ಇಂಪಾರ್ಟೆನ್ಸ್. ನಾವು ಈ ಗಿಡ ಸೆಲೆಕ್ಟ್ ಮಾಡ್ಕೊಂಡ್ವಿ, ಎಲ್ಲ ಆಯ್ತು. ನೆಕ್ಸ್ಟ್ ಅದರಲ್ಲಿ ನಾವು ಬೀಜ ಆಯ್ಕೆ ಮಾಡ್ಕೋಬೇಕು. ಬೀಜ ಅಂತಂದ್ರೆ ಕಾಯಿ ಸೆಲೆಕ್ಟ್ ಮಾಡ್ಕೊಂತೀವಲ್ಲ ಅದು. ನೀವು ಕಾಯಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರು ಕಾಯಿ ಕ್ವಾಲಿಟಿ ಇದೆ ಅಂತ ಹೆಂಗ್ ಚೆಕ್ ಮಾಡ್ಬೇಕು ಅಂತಂದ್ರೆ, ಆ ನೀವು 18ರಿಂದ 20 ಕಾಯಿನ ನೀವು ತೂಕ ಮಾಡಿದಾಗ 1 ಕೆಜಿ ಬರಬೇಕು. 1 ಕೆಜಿ ತೂಕ ಮಾಡಿದಾಗ 18ರಿಂದ 20 ಕಾಯಿ ಬಂತಂದ್ರೆ ಅದು ಕ್ವಾಲಿಟಿ ಕಾಯಿ ಇದೆ. ಜೊತೆಗೆ ರೋಗರಹಿತವಾಗಿರ್ಬೇಕು. ಅದರದ್ದು ಗಾತ್ರ, ಕಾಯಿ ಗಾತ್ರ ಇರುತ್ತಲ್ಲ ಅದು ಮೀಡಿಯಂ ಆಗಿರ್ಬೇಕು. ಈ ಕಡೆ ದಪ್ಪನ ಇರಬಾರ್ದು, ಜಾಸ್ತಿ ಸಣ್ಣಕ್ಕೆ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಆ ಥರದ ಸೈಜ್ನ ಕಾಯಿನ ಆಯ್ಕೆ ಮಾಡ್ಬೇಕು. ಅದು ಬೀಜಕ್ಕೆ ಬಹಳ ಉತ್ತಮವಾಗಿದೆ. ಆಯ್ತು, ನೀವು ಬೀಜ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಲ್ಲ ಆಯ್ತು. ಈಗ ಮನೆ ತಗೊಂಡ್ಬರ್ತೀರಾ. ಮನೆ ತಗೊಂಬಂದಾದ್ಮೇಲೆ ನೀವೇನ್ ಮಾಡ್ತೀರಿ, ಅದನ್ನ ಫಸ್ಟ್ ಗನ್ನಿ ಬ್ಯಾಗಲ್ಲಿ ಹಾಕ್ಬೇಕು. ಗನ್ನಿ ಬ್ಯಾಗ್ ಅಂತಂದ್ರೆ ಗೋಣಿ ಚೀಲ, ಅದ್ರಲ್ಲಾರ ಹಾಕ್ಬೋದು. ಇಲ್ಲ ಅಂದ್ರೆ ನಾರ್ಮಲ್ ಒಂದು ಬೇಸಿನ್ ತಗೊಂಡು ಅದರಲ್ಲಿ ನೀರು ಹಾಕಿ ನೆನೆ ಇಡಬೇಕು. ಚೆನ್ನಾಗಿರೋ ನೀರಲ್ಲಿ ನೆನೆ ಇಟ್ಟು ಪ್ರತಿ 3 ದಿನ ಅದಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು ನೀರನ್ನ. 3 ದಿನ ಪ್ರತಿದಿನ ಚೇಂಜ್ ಮಾಡ್ಕೊಂತ ಅದು ಮೊಳಕೆ ಹೊಡ್ಯಕ್ಕೆ ಸಲೀಸಾಗುತ್ತೆ. ಜೊತೆಗೆ ಇನ್ನೊಂದು ಗನ್ನಿ ಬ್ಯಾಗ್ ಅಂದ್ರೆ ಗೋಣಿ ಚೀಲದಲ್ಲಿ ಹಾಕಿ ಆದ್ರೂ ಕೂಡ ಮೊಳಕೆ ಬರ್ಸ್ಬೋದು. ಇದಾದ್ಮೇಲೆ ಇದಕ್ಕೆ ಸೀಡ್ ಟ್ರೀಟ್ಮೆಂಟ್ ಅಂತಂದ್ರೆ ಬೀಜೋಪಚಾರ ಮಾಡ್ಬೇಕು ನಾವು. ಯಾಕಂತಂದ್ರೆ ರೋಗಗಳು ಅಟ್ಯಾಕ್ ಆಗ್ಬಾರ್ದು. ಬೀಜ ಮತ್ತು ಮೊಳಕೆ ಹೊಡೆಯೋದು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಯಾವುದೇ ರೀತಿ ಮುಂದೆ ಬೇರುಗಳು ಬಿಡ್ತೈತಲ್ಲ, ಆ ಬೇರುಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಚೆನ್ನಾಗಿ ಬಿಡಬೇಕು, ಸಮೃದ್ಧವಾಗಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಆ ಬೀಜೋಪಚಾರನ ಕೂಡ ನೀವು ಯಾವುದಾದ್ರಲ್ಲಿ ನಿಯರ್ ನಿಮ್ಗೆ ಸಿಗ್ತಕ್ಕಂಥ ಆರ್ಗಾನಿಕಲ್ ಸಿಗ್ತಕ್ಕಂಥ ಪ್ರಾಡಕ್ಟ್ ತಗೊಂಡು ಅದನ್ನ ಬೀಜೋಪಚಾರ ಮಾಡಿ ಅದು ಮಾಡಾದ್ಮೇಲೆ ಮಡಿ ತಯಾರು ಮಾಡ್ಕೋಬೇಕು. ನಿಮ್ಮ ಮನೆಯ ಸುತ್ತಲೂ ನಿಮ್ಗೆ ಎಷ್ಟು ಜಾಗ ಬೇಕಾಗಿರುತ್ತೆ, ನೀವು ಯಾಕಂದ್ರೆ ರಿಕ್ವೈರ್ಮೆಂಟ್ ಎಷ್ಟು ಇರುತ್ತೆ, ನೀವು ಬೀಜ ತಗೊಂಬಂದಿರ್ತೀರಾ ಅಷ್ಟು ಕಾಯಿ ತಗೊಂಬಂದಿರ್ತೀರ. ಅದಾದ್ಮೇಲೆ ನಿಮಗೆ ರಿಕ್ವೈರ್ಮೆಂಟ್ ಎಷ್ಟು ಜಾಗ ಬೇಕು ಅಂದ್ರೆ ಮಡಿ ಮಾಡ್ಕೋಬೇಕು. ಅಂದ್ರೆ ಆಯತಾಕಾರದ ಮಡಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಲೆಂತಿ ಬೇಕು, ಆಮೇಲೆ ಎಷ್ಟು ಅಗಲ ಬೇಕು, ನಿಮ್ಮ ರಿಕ್ವೈರ್ಮೆಂಟ್ ಆದಮೇಲೆ ನೀವು ಬೇಸ್ ಮೇಲೆ ಮಾಡ್ಕೋಬೇಕು. ಯಾಕಂತಂದ್ರೆ ಅಲ್ಲಿ ಕಳೆ ತೆಗಿಬೇಕಾಗುತ್ತೆ, ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಜಾಗ ಬೇಕು ಅಷ್ಟು ನೀವು ಬಿಟ್ಕೊಂಡು ಅಲ್ಲಿ ಕರೆಕ್ಟಾಗಿ ಮಡಿ ಮಾಡ್ಕೋಬೇಕು. ಮಡಿ ನಡುವೆ ಒಂದು ಮಡಿಗೆ ಸ್ವಲ್ಪ ಜಾಗ ಇರ್ಬೇಕಂದ್ರೆ ಕಾಲುವೆ ತೆಗಿಬೇಕು. ಯಾಕಂದ್ರೆ ನೀರು ಬಂದಿದ್ದು ಸರಾಗವಾಗಿ ಹೋಗ್ಬೇಕು ಹೊರಗೆ. ಇಲ್ಲಿ ಮಡಿ ಮಾಡ್ತಿರಲ್ಲ, ಆ ಮಡಿ ಜಾಗ ಹೇಗಿರ್ಬೇಕು ಅಂತಂದ್ರೆ ನೀರು ನಿಲ್ತಾ ಇರಬಾರ್ದು. ಯಾಕೆಂತಂದ್ರೆ ಮಳೆಗಾಲ ಬಂತು ಅಂತಂದ್ರೆ ನೀವು ನೀರು ಬಂದು ನಿಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀರು ನಿಲ್ದೇ ಇರತಕ್ಕಂಥ ಜಾಗ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮಡಿ ಆದ್ಮೇಲೆ ಅದಕ್ಕೆ ಬೀಜೋಪಚಾರ ಮಾಡಿರ್ತೀರ. ಬೀಜೋಪಚಾರ ಮಾಡಾದ್ಮೇಲೆ ಅದು ತಗೊಂಬಂದು ಅದಕ್ಕೆ 5ರಿಂದ 7 ಸೆಂಟಿಮೀಟರ್ ಜಾಗ, ಅಲ್ಲಿ 5 ಸೆಂಟಿಮೀಟರ್ ಅಂದ್ರೆ ನೀವು ಒಂದ್ರಿಂದ ಒಂದು ಬೀಜಕ್ಕೆ ಇಡಬೇಕು. ಬೀಜ ಹೆಂಗ್ ಇಡಬೇಕು ಅಂತಂದ್ರೆ ಮಣ್ಣಲ್ಲಿ ನಾಟಿ ನಡಬೇಕು ಅಂತಂದ್ರೆ ತೊಟ್ಟಿರುತ್ತಲ್ಲ, ಆ ತೊಟ್ಟು ಮೇಲ್ ಮಾಡಿ ಅದನ್ನ ನೀವು ಇಟ್ಟಾಗ ಅದಕ್ಕೆ ಮಣ್ಣು ಕವರ್ ಮಾಡ್ಬೇಕು ಮೇಲೆ ಸ್ವಲ್ಪ. ಅಲ್ಲಿ ಮಣ್ಣಿಗೆ ಕಾಂಪೋಸ್ಟ್ ಅಥವಾ ನೀವು ವರ್ಮಿ ಕಾಂಪೋಸ್ಟ್ ತಂದು ಏನಾದರೂ ಹಾಕ್ಬೋದು. ಅದು FIM ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಫಲವತ್ತತೆ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇಷ್ಟೆಲ್ಲ ಮಾಡಿ ಇದು 45ರಿಂದ 60 ದಿನ ಟೈಮ್ ತಗೊಂಡುತ್ತೆ. ಇದು ಮೊಳಕೆ ಆದ್ಮೇಲೆ ಸ್ವಲ್ಪ 3-4 ಎಲೆ ಬರ್ಬೇಕದು. ಆ 3-4 ಎಲೆ ಬಂತು ಅಂದಾಗ ನೀವು ಇದು ಪ್ರೈಮರಿ ನರ್ಸರಿ ಅಂತ ಹೇಳಿದ್ದೀಗ. ಈ ನೆಕ್ಸ್ಟ್ ಸೆಕೆಂಡರಿ ನರ್ಸರಿ ಅಂದ್ರೆ ದ್ವಿತೀಯ ನರ್ಸರಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಾಲಿಬೈಗೆ ಹಾಕೋದು. ನಾವು ಅದನ್ನ ತಗೊಂಡೋಗಿ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಪಾಲಿಬೈ ಹೇಗೆ ಮಾಡೋದು ಅಂತಂದ್ರೆ ನೀವು 3-4 ಎಲೆ ಬಂದಿರುತ್ತೆ. ಆ 3-4 ಎಲೆ ಬಂದಾದ್ಮೇಲೆ ನೀವು ಪಾಲಿಬ್ಯಾಗ್ಸ್ನ 1 ಕೆಜಿ 2 ಕೆಜಿ 3 ಕೆಜಿ ಇದು ಪ್ಯಾಕೆಟ್ಸ್ ಇರ್ತಾವಲ್ಲ, ಅಡಿಕೆ ಸಸಿ ಮಾಡೋ ಪ್ಯಾಕೆಟ್ಸ್ ತಗೊಂಡ್ಬರ್ಬೇಕು. ಅಥವಾ 5 ಕೆಜಿ 10 ಕೆಜಿ ಎಷ್ಟು ಸಿಗ್ತಾವೆ, ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ಅಷ್ಟ್ರ ಮೇಲೆ ಸಿಗ್ತಾವೆ ನಿಮಗೆ. ಯಾಕಂತಂದ್ರೆ 1 ಕೆಜಿಗಿಂತ 2 ಕೆಜಿ ಮಾಡಿದ್ರೆ ಡಿಫ್ರೆನ್ಸ್ ಇದೆ. 1 ಕೆಜಿಯಲ್ಲಿ ಸ್ವಲ್ಪ ಗಿಡದ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ. 2 ಕೆಜಿಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. 3 ಕೆಜಿ ಇನ್ನೂ ಜಾಸ್ತಿ ಆಗುತ್ತೆ. ಅಂತಂದ್ರೆ ಬೇರುಗಳ ಸಂಖ್ಯೆ ಹಡ್ಕೊಳಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಪೋಷಕಾಂಶಗಳು ಹಿಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಲ್ಲಿ, ಮಣ್ಣು ಜಾಸ್ತಿ ಇದ್ದಷ್ಟು. ಅದಕ್ಕೋಸ್ಕರ ಅದು ಒಂದು ಇಂಪಾರ್ಟೆಂಟ್. ಕಾಮನ್ ಆಗಿ ಬಳಸ್ತಾ ಇರತಕ್ಕಂಥದ್ದು 2 ಕೆಜಿ ಪ್ಯಾಕೆಟ್ ಬಳಸ್ತಾರೆ. ಅದನ್ನು ಕೂಡ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಮಣ್ಣು ರೆಡಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಮಣ್ಣು ತುಂಬಬೇಕಲ್ಲ, ಫಿಲ್ ಮಾಡಬೇಕಲ್ಲ ಬ್ಯಾಗಿಗೆ. ಅಲ್ಲಿ ವರ್ಮಿ ಕಾಂಪೋಸ್ಟು ಅಥವಾ ಫಾರ್ಮ್ಯಾಟ್ ಮ್ಯಾನ್ಯೂರ್ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಬೇಕು. ಗ್ರಾನ್ಯೂಲ್ಸ್ ಯಾವಾರು ಇದ್ರೆ ಅಂದ್ರೆ ಆರ್ಗ್ಯಾನಿಕ್ ಗ್ರಾನ್ಯೂಲ್ಸ್ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಣ್ಣು ಮರಳು ಮಿಕ್ಸ್ ಮಾಡಬೇಕು. 2 ಭಾಗ ಮಣ್ಣು, 1 ಭಾಗ ಮರಳು, 1 ಭಾಗ FIM ಅಥವಾ ಕಾಂಪೋಸ್ಟ್ ಇರುತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಆದ್ಮೇಲೆ ಅದನ್ನ ಫಿಲ್ ಮಾಡಬೇಕು. ಅದಕ್ಕೆ ಚೀಲಕ್ಕೆ ತುಂಬಬೇಕು ಆ ಕವರಿಗೆ. ಅದಾದ್ಮೇಲೆ ಪ್ಯಾಕೆಟ್ ತುಂಬಿ ಆದ್ಮೇಲೆ ನೀವು ಅದಕ್ಕೆ ಕರೆಕ್ಟ್ ಮಧ್ಯಕ್ಕೆ ಏನು ಮಾಡ್ತೀರಾ ಅಂತಂದ್ರೆ ಅದನ್ನ ಬೆಟ್ಟೆ ಇಡಬೇಕು. ಅಂದ್ರೆ 4 ಎಲೆ ಬಂದಿರುತ್ತಲ್ಲ ಅಡಿಕೆ ಸಸಿ, ಅದನ್ನ ತಗೊಂಬಂದು ಹಾಕಿ ಅದನ್ನ ಕರೆಕ್ಟಾಗಿ ಇಟ್ಟು ಕರೆಕ್ಟ್ ಸ್ಟೆಪ್ ಆ ಕಡೆ ಈ ಕಡೆ ಮಾಡ್ಕೊಂತ ಬರ್ತೀರಾ. ಏನೋ ಒಂದ್ ಕಡೆಗೆ ಇಷ್ಟಿರ್ಬೇಕು, ಒಂದ್ ಕಡೆ ಸಾಲ್ ಕರೆಕ್ಟಾಗಿ ಇಡ್ತೀರಾ. ಇಟ್ಟಾದ್ಮೇಲೆ ಅದಕ್ಕೆ ಜೆಟ್ ಹಚ್ಚಬೇಕು. ಜೆಟ್ ಅಂದ್ರೆ ಫುಲ್ ದೊಡ್ಡಲ್ಲ, ಮೈಕ್ರೋ ಜೆಟ್ ಇರುತ್ತೆ. ಮೈಕ್ರೋ ಜೆಟ್ ಮುಖಾಂತರ ನೀರಾವರಿ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅದು ಡ್ರಿಪ್ ಇರಿಗೇಷನ್ ಕೊಡಕ್ಕೆ
ಕೊಡ್ತಾರೆ. ಬಟ್ ಡ್ರಿಪ್ ಇರಿಗೇಷನ್ ಸಸಿ ಕೊಡೋಕ್ಕೆ ಭಾಳ ತೊಂದರೆ ಆಗುತ್ತೆ, ಕಾಸ್ಟ್ಲಿ ಆಗುತ್ತೆ. ಯಾಕೆ ಪ್ರತಿ ಗಿಡಕ್ಕೂ ನೋಡ್ಕೋಬೇಕಾಗತ್ತಲ್ಲ, ಅದು ಪ್ರತಿಯೊಂದು ಹೋಲ್ ಮಾಡಬೇಕು, ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸ್ಪ್ರಿಂಕ್ಲರ್ ಅಂದರೆ ಮೈಕ್ರೋ ಜೆಟ್ ಕೊಟ್ಬಿಟ್ರೆ ನಾವು ಮೈಕ್ರೋ ಜೆಟ್ ಕೊಟ್ಟಾಗ ಕರೆಕ್ಟಾಗಿ ನೀರು ಫಿಲ್ ಆಗುತ್ತೆ. ಜೊತೆಗೆ ಅಲ್ಲಿ ಮೇಲೆ ಏನು ಮಾಡಬೇಕು, ಶೇಡ್ ನೆಟ್ ಕೊಡಬೇಕು ನಾವು. ಯಾಕೆ ಅಂತಂದರೆ ಒಂದೇ ಸರಿಗೆ ತಂದು ಎಕ್ಸ್ಪೋಜರ್ ಮಾಡಿ ಬಿಸಿಲಿಗೆ ಇಟ್ವಿ ಅಂತಂದರೆ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಗಿಡಕ್ಕೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ 50% ನೆರಳು ಬೀಳೋ ಅಂತ ನೋಡ್ಕೋಬೇಕು. ಯಾಕೆಂದ್ರೆ ನೆಕ್ಸ್ಟ್ ಆದ್ರೂ ಅದು ಬಿಸಿಲಿಗೆ ಹೋಗಲೇಬೇಕು, ಸಸಿ ನಾವು ತಗೊಂಡು ಹಚ್ಚಿದಾಗ. ಅದಕ್ಕೋಸ್ಕರ 50% ಅಷ್ಟೇ ಕೊಡಬೇಕು. ಪೂರ್ತಿ ನೆರಳು ಅಂತೇಳಿ ಪೂರ್ತಿ ನೆರಳು ಕೊಟ್ಟಾಗ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತೆ. ಆಮೇಲೆ ಕಡೆ ಗಿಡ ಸ್ವಲ್ಪ ಕುಂಠಿತ ಹೋಗುತ್ತೆ ಬೆಳವಣಿಗೆ, ಅದರ ಸಸಿ ಇದು. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿರಲೇಬೇಕು. ಆ ಥರ ನೋಡ್ಕೊಂಡು ಇನ್ನೇನಾದರೂ ಸಮಸ್ಯೆಗಳು ಬಂತಂದರೆ, ಈಗ ರೋಗಗಳು ಬರ್ಬೋದು ಅಥವಾ ಫಂಗಸ್ ಅಟ್ಯಾಕ್ ಆಗಿರ್ಬೋದು. ಹಿಂಗೆ ಬಂದಾಗ ಏನು ಮಾಡಬೇಕು ಅಂದರೆ, ಫಂಗಸ್ ಅಟ್ಯಾಕ್ ಆಯ್ತು ಅಂತಂದರೆ ಟ್ರೈಕೋಡರ್ಮಾ 5 ml per ಲೀಟರ್ ಅಂತ ಹಾಕ್ಕೊಂಡು ಅದನ್ನ ಸ್ಪ್ರೇ ಮಾಡಿರಿ. ಇದು ಟ್ರೈಕೋಡರ್ಮಾ ಅಂದರೆ ಫಂಗಸ್ಸಿಗೆ ಬಂದಂಗೆ ಆಯಿತು. ಅಥವಾ ಏನಾದರೂ ಭಾಳ ಹೆಚ್ಚು ಕಮ್ಮಿ ಭಾಳ ಜಾಸ್ತಿ ರೋಗ ಬಂತು, ಏನೋ ತುತ್ತಾಯಿತು ಅಂತಂದರೆ ಆ ಗಿಡ ಸಪ್ರೇಟ್ ಮಾಡಿ ತೆಗೆದಿಟ್ಬಿಡ್ರಿ ಆ ಕಡೆ ಹತ್ತಿರ ಇಟ್ಬಿಡ್ರಿ. ಯಾಕಂದ್ರೆ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತದು. ಇಷ್ಟೆಲ್ಲ ಮಾಡಿ ಎಲ್ಲ ಕೊಟ್ಟು ಜೊತೆಗೆ ಗೊಬ್ಬರ ಕೊಡ್ಕೊಂತ ಇರ್ಬೇಕು. ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ಗ್ರಾನ್ಯೂಲ್ಸ್ ಇರ್ತಾವಲ್ಲ, ಅದನ್ನ ವರ್ಷಕ್ಕೆ ಈಗ ಅದು ಸುಮಾರು ಸಸಿ ನಿಮ್ಮದು ಚೆನ್ನಾಗಿ ಬೆಳವಣಿಗೆ ಬರಬೇಕು ಅಂತಂದರೆ ನೀವು ಆರ್ಗ್ಯಾನಿಕಲ್ಲಿ ಗ್ರಾನ್ಯೂಲ್ಸ್ ಇರ್ತಾವೆ, ಆ ಗ್ರಾನ್ಯೂಲ್ಸ್ ಕೊಡ್ಕೊಂತ ಬರಬೇಕು, ಸ್ಪ್ರೇ ಮಾಡ್ಕೊಂತ ಬರಬೇಕು. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇಷ್ಟೆಲ್ಲ ಮಾಡ್ಕೊಂಡಿರ್ತೀರ. ನೀವು ಪೂರ್ತಿಯಾಗಿ ಆರ್ಗ್ಯಾನಿಕಲ್ಲಿ ಬೆಳ್ಕೊಂಬಂದ್ರಿ. ಈಗ ಸಸಿ ಅಂದರೆ ನೀವು ಮದರ್ ಪಂಪ್ ಸೆಲೆಕ್ಟ್ ಅಂದರೆ ತಾಯಿಗಳ ಆಯ್ಕೆ ಮಾಡ್ಕೊಂಡು ಇಲ್ಲಿ ತನಕನೂ ಸಸಿ ಮಾಡೋ ತನಕ ನಿಮ್ಮ ಲೆವೆಲ್ ನೀವೇ ಮಾಡ್ಕೊಂಡಿರಿ. ಈಗ ಅದು ನಿಮಗೆ ಗೊತ್ತಾಯ್ತು, ನಾನು ಯಾವುದೇ ಕಾರಣಕ್ಕೆ ಏನು ಎಫೆಕ್ಟ್ ಮಾಡಿಲ್ಲ, ಚೆನ್ನಾಗಿ ಗಿಡ ಬಂದಿದೆ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮದು ಇಳುವರಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಇದಾದಮೇಲೆ ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ, ನಿಮ್ಮದು ಇದು ಸುಮಾರು ಒಂದು 10 ರಿಂದ 12 ತಿಂಗಳು ಟೈಮ್ ತಗೊಳುತ್ತೆ. 1 ವರ್ಷ ಬೇಕು ಇದಕ್ಕೆ ಗಿಡ ರೆಡಿ ಆಗ್ಬೇಕಂತಂದ್ರೆ ಸಸಿ. ಅಂತ ತಗೊಂಡೋಗಿ ನೀವು ಮೇನ್ ನಿಮ್ಮದು ಫೀಲ್ಡ್ ಇರುತ್ತಲ್ಲ ಅಲ್ಲಿ ಗಿಡ ನಾಟಿ ಮಾಡ್ಬೋದು. ಆ ನಾಟಿ ಮಾಡಿದ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನೇ ಮಾಡಿದ ಗಿಡ ಇದು, ನಾನೇ ತಯಾರು ಮಾಡಿದ್ದೆ, ಯಾವುದೇ ಕಾರಣಕ್ಕೆ ಹೆದರೋ ಅವಶ್ಯಕತೆ ಇಲ್ಲ, ಇಳುವರಿ ಚೆನ್ನಾಗಿ ಕೊಡುತ್ತೆ, ಯಾವುದೇ ರೋಗನೂ ಬಂದಿಲ್ಲ ಅಂದರೆ ಕಾನ್ಫಿಡೆನ್ಸ್ ಇರುತ್ತೆ ರೈತರಿಗೆ. ಅದಕ್ಕೋಸ್ಕರ ನೀವೇ ಇದರ ಮೆಥಡ್ನ ಅರ್ಥ ಮಾಡ್ಕೊಂಡು ನೀವೇ ಮಾಡೋಕ್ಕೆ ತಯಾರಾದಿರಿ ಅಂತಂದರೆ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಎಷ್ಟೋ ಜನರು ಸುಮ್ಮನೆ ಹೊರಗಿಂದ ತಗೊಂಬರ್ತಾರೆ. ಸಸಿಗಳ ರೇಟ್ ಎಷ್ಟಿದಾವೆ ಅಂತಂದರೆ ₹30, ₹40 ಒಂದು ಸಸಿ, ₹50, ₹100. ಯಾಕಂದರೆ ಆರ್ಗ್ಯಾನಿಕ್ ಬೇಸಲ್ಲಿ ಬೆಳೆದಿರ್ತಕ್ಕಂಥ ಹೆಚ್ಚಿಗೆ ವ್ಯಾಲ್ಯೂ ಇದೆ. ಈಗ ತಾವು ಗಿಡ ತಂದು ಹಚ್ಕೊಳಕ್ಕೆ ಬಂದು ಅಷ್ಟಾಗ ಖರ್ಚು ಮಾಡೋದಕ್ಕಿಂತ ತಾವೇ ಮಾಡ್ಕೊಳೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಕಾನ್ಫಿಡೆನ್ಸ್ ಜೊತೆಗೆ ಯಾವುದೇ ರೀತಿ ರೋಗ ಬಂದಿರಲ್ಲ, ನಮಗೆ ಎಷ್ಟು ಇಳುವರಿ ಕೊಡ್ಬೋದು ಅನ್ನೋದು ಗೊತ್ತಾಗಿರುತ್ತೆ. ಇದು ಒಂದನೇದು ನಮಗೆ ಅದರಿಂದ ಅಡ್ವಾಂಟೇಜ್. ಅಥವಾ ನಾವು ಅಡಿಕೆ ಗಿಡನೂ ಬೆಳೆಯೋದಿಲ್ಲ, ನಾವೇನು ಮಾಡಲ್ಲ, ನಾವು ಸಸಿ ಮಾಡಿ ನಾವು ಮಾರಾಟ ಮಾಡ್ತೀವಿ ಅನ್ನೋದಾದರೆ ಅದು ಕೂಡ ಬಿಸ್ನೆಸ್ ಇದ್ದಂಗೆ. ಈಗ ಸಸಿಗೆ ಭಾಳ ಬೇಡಿಕೆ ಇದೆ, ಅಡಿಕೆ ಸಸಿಗೆ. ನೀವು ಚೆನ್ನಾಗಿ ಇದೇ ರೀತಿ ಆರ್ಗ್ಯಾನಿಕಲ್ಲಿ ಮಾಡಿ ಇದನ್ನು ಕೂಡ ಮಾರಾಟ ಮಾಡ್ಬೋದು ಹೊರಗೆ. ಈಗ 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 ಅದಕ್ಕೆ ಬರ್ತೀನಿ, ಆ ಪಾಯಿಂಟಿಗೆ ಬರ್ತೀನಿ. ಯಾಕಂತಂದರೆ ಈಗ ಮಾರ್ಕೆಟಿಂಗ್ ಭಾಳ ಬೆಳೀತಾ ಇದೆ. ಭಾಳ ಜನರು ಸಸಿ ಮಾಡಿ ನಾವು ಬೆಳಿಬೇಕು ಅನ್ನೋ ಒಂದು ಇದರಲ್ಲಿ ಜಾಸ್ತಿ ಜನ ಇದ್ದಾರೆ. ಆದರೆ ಅವರಿಗೆ ಟೈಮ್ ಸಾಕಾಗ್ತಾ ಇಲ್ಲ, ಜಾಗ ಸಾಕಾಗ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳು ಭಾಳ ಉಂಟಾಗ್ತಾ ಇದಾವೆ. ಅದಕ್ಕೆ ನೀವು ಸಸಿ ರೆಡಿ ಮಾಡಿ ನಿಮ್ಮದೇ ಒಂದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅದರಿಂದ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಎಷ್ಟು ಬೇಕಷ್ಟು ಬಿಸ್ನೆಸ್ ಮಾಡ್ಬೋದು. ಯಾಕೆ ಅಂತಂದರೆ ಸುಮಾರು ಎಷ್ಟು ಒಂದು ಗಿಡಕ್ಕೆ ಸುಮಾರು ₹50 ಸಸಿ ಗಿಡಕೊಂಡ್ರೆ ನೀವು ಎಷ್ಟಾಯ್ತು, ನೀವು ಒಂದು ಹಂಗೆ ಆ ಥರ ಅನಲೈಸ್ ಮಾಡ್ಕೊರಿ. ಅಂತಂದರೆ ಇದರಿಂದ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ನಿಮ್ಮ ಹೊಲಕ್ಕೂ ಕೂಡ ಬಳಸ್ಕೋಬೋದು. ಹಾಗಾಗಿ ಇಲ್ಲಿವರೆಗೂ ನಾನು ಪ್ರತಿಯೊಂದು ಸ್ಟೆಪ್ ಮಿಸ್ ಮಾಡಬಾರ್ದು ಅಲ್ಲಿ. ಫಸ್ಟಿಂದ ಹಿಡಿದು ಏನೇನು ಇಂಪಾರ್ಟೆನ್ಸ್ ಇದೆ, ಮದರ್ ಪಾಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹಿಡಿದು ನೆಕ್ಸ್ಟ್ ಅದ್ರ ಬೀಜ ಸೆಲೆಕ್ಟ್ ಮಾಡ್ಕೋಬೇಕು. ಬೀಜ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ನೆನೆ ಇಡಬೇಕು. ನೆನೆ ಇಟ್ಟಾದ್ಮೇಲೆ ಮಡಿ ತಂದು ಹಾಕಬೇಕು. ಮಡಿ ಹಾಕಾದ್ಮೇಲೆ ಒಂದು 45 ರಿಂದ 60 ದಿನ ಟೈಮ್ ತಗೊಂತೈತೆ. ಅದು 3 ರಿಂದ 4 ಎಲೆ ಬರುತ್ತೆ. ಆ 4 ಎಲೆ ಬಂದಾದ್ಮೇಲೆ ನೀವು ಪಾಲಿ ಬ್ಯಾಗ್ ಅದನ್ನ ಕನ್ವರ್ಟ್ ಮಾಡಬೇಕು. ಪಾಲಿ ಬ್ಯಾಗ್ ಅಂದರೆ ಅಡಿಕೆ ಗಿಡದ ಪ್ಯಾಕೆಟ್ಸ್ ಹಾಕಬೇಕು. ಪ್ಯಾಕೆಟ್ಸ್ ಹಾಕಾದ್ಮೇಲೆ ನೀವೇನು ಮಾಡ್ತೀರಾ, ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅದು 1 ವರ್ಷ ಟೈಮ್ ತಗೊಳುತ್ತೆ. ಅಲ್ಲಿ ಎಲ್ಲ ಸಪ್ಲಿಮೆಂಟ್ ಗೊಬ್ಬರ ಆಗಲಿ ಅಥವಾ ಏನು ಸ್ಪ್ರೇ ಮಾಡಬೇಕು, ರೋಗಗಳು ಬಂದರೆ ಏನು ಮಾಡಬೇಕು, ಅಥವಾ ನೀರು ಯಾವ ರೀತಿ ಕೊಡಬೇಕು, ಇದೆಲ್ಲ ಕೊಟ್ಟಾಯ್ತು. ಇನ್ನೊಂದು ನೆನ್ಪಿಟ್ಕೊರಿ, ನೀರನ್ನ ಎಕ್ಸೆಸ್ ಆಗಿ ಕೊಡಕ್ಕೆ ಹೋಗ್ಬೇಡ್ರಿ. ಅದು ಬೇಸಿಗೆ ಕಾಲದಲ್ಲಿ ಮಾತ್ರ ಪ್ರತಿದಿನ ಕೊಡಬೇಕಾಗುತ್ತೆ. ಉಳಿದ ಟೈಮಲ್ಲಿ ನೀವು ಎಕ್ಸೆಸ್ ನಿಮ್ಗೆ ಯಾವ ರೀತಿ ಬೇಕು ಅದರ ರಿಕ್ವೈರ್ಮೆಂಟ್ ಮೇಲೆ ನೀವು ನೀರು ಕೊಡಬೇಕು. ಹೀಗಾಗಿ ಇಷ್ಟೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಬರ್ರಿ. ಜೊತೆಗೆ 1 ವರ್ಷ ಆದಮೇಲೆ ನಿಮ್ಮದು ಗಿಡ ರೆಡಿ ಆಗುತ್ತೆ ಟ್ರಾನ್ಸ್‌ಪ್ಲಾಂಟ್ ಮಾಡೋಕ್ಕೆ. ಹಾಗಾಗಿ ಇಲ್ಲಿವರೆಗೂ ಒಂದಿಂದ ಎಲ್ಲ ಇಲ್ಲಿ ಎ ಟು ಜೆಡ್ ಕರೆಕ್ಟಾಗಿ ಹೇಳಿದ್ದೇನೆ. ಅರ್ಥ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೆ. ನಮಸ್ಕಾರ.